ಈಗ ಇವತ್ತಿನ ಈ ಒಂದು ಶುಭ ಸಮಾರಂಭದ ಸಂದರ್ಭದಲ್ಲಿ ಈಗ ಬಂದಿರತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಇವತ್ತಿನ ದಿನ ಏನು ಈ ನಮ್ಮ ದುಬೈ ಲೋಕನಾಥ್ ಮಂಜಗಾನಹಳ್ಳಿ ಅವರು ನಮ್ಮ ಈ ಒಂದು ಮುಳಬಾಗಿಲು ತಾಲೂಕಿನಲ್ಲಿ ಹುಟ್ಟಿ ನಾವು 1995 2000ನೇ ಸಾಲಿನ SSLC ಬ್ಯಾಚ್ನ ಆವಣಿ ಶಾಲೆಯ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯ ಆವಣಿ ಶಾಲೆಯ ವಿದ್ಯಾರ್ಥಿಗಳಾಗಿ ಸುಮಾರು ವರ್ಷಗಳಿಂದ ನಾವು ಯಾರಿಗೂ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಇರಲಿಲ್ಲ. ಸೊ ಮೊನ್ನೆ ಗುರುವಂದನ ಕಾರ್ಯಕ್ರಮಕ್ಕೋಸ್ಕರ ಮೊನ್ನೆ ಎಲ್ಲ ಈ ಒಂದು ವಾಟ್ಸಪ್ಪು ಫೇಸ್ಬುಕ್ಕಲ್ಲೆಲ್ಲ ಕನೆಕ್ಟ್ ಮಾಡಿಕೊಂಡು ಒಬ್ರಿಗೊಬ್ರೆಲ್ಲ ಪರಿಚಯ ಮಾಡಿಕೊಂಡು 2025ನೇ ಸಾಲಲ್ಲಿ ಗುರುವಂದನ ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀವಿ. ಅದು ನಮ್ಮ ದುಬೈ ಲೋಕ್ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ನಮ್ಮ ಬ್ಯಾಚ್ನ ಎಲ್ಲ ಸಹೋದ್ಯೋಗಿಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳು ಗೆಳೆಯರು ಎಲ್ಲ ಸೇರಿ ತುಂಬ ಅದ್ಧೂರಿಯಾಗಿ ನಡೆಸ್ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಅವರು ಕೂಡ ಮುಂದೆ ಅಲ್ಲಿ ಒಂದು ವಾಟರ್ ಫಿಲ್ಟರ್ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ನು ದೇವರಿಗೆ ಒಂದು ಹಸ್ತಗಳ ಒಂದು ಕಾರ್ಯಕ್ರಮವನ್ನು ಕೂಡ ನೆರವೇರಿಸ್ಕೊಟ್ಟಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ. ಮತ್ತು ಇದು ಬೆಟ್ಟದ ಮೇಲೆ ಆವಣಿ ಬೆಟ್ಟದ ಮೇಲೆ ಸೀತಾ ಪಾರ್ವತಿ ಮಾತೆಗೆ ಅಭಿಷೇಕ ಮಾಡುವ ಮೂಲಕ ಅದೇ ರೀತಿಯಾಗಿ ಶಾಲೆಯಲ್ಲಿ ಇನ್ನೂ ಒಂದು ಡಿಜಿಟಲ್ ಬೋರ್ಡನ್ನು ಕೂಡ ವ್ಯವಸ್ಥೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಒಳ್ಳೆಯ ಒಂದು ಸಮಾಜಮುಖಿಯ ಕೆಲಸಗಳನ್ನು ಮಾಡ್ತಾ ಈ ವರ್ಷ ಕೂಡ ಮಾಡ್ತಾ ಇದ್ದಾರೆ, ಇನ್ನೂ ಮಾಡ್ತಾನೆ ಇರ್ತಾರೆ ಇವರು. ಅದೇ ರೀತಿಯಾಗಿ ಇವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಇವತ್ತಿನ ದಿನ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅವರು ದೇವರು ಒಂದು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಡಲಿ, ಅವರ ಕನಸುಗಳೆಲ್ಲ ನನಸುಗಳನ್ನು ಮಾಡಲಿ ಅಂತ ಹೇಳ್ತಾ ಒಂದೆರಡು ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಆಶೀರ್ವಾದ ಇವ್ರ ಮೇಲೆ ಇರಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್. ಇವತ್ತು ಈ ಶುಭ ದಿನದಲ್ಲಿ ನಮ್ಮ ಸ್ನೇಹಿತರಾದ ಲೋಕನಾಥ್ ಅಂತೇಳಿ, ಅವ್ರಿಗೆ ಲೋಕನಾಥ್ ಅಂದ್ರೆ ಗೊತ್ತಾಗಲ್ಲ, ದುಬೈ ಲೋಕ್ ಅಂತೇಳಿ ತುಂಬಾ ಪ್ರಸಿದ್ಧಿಯಾಗಿದ್ದಾರೆ. ಯಾವ ರೀತಿಯಪ್ಪ ಅಂತಂದ್ರೆ ಒಂದು ಸಮಾಜ ಸೇವೆ ಮಾಡುವುದರ ಮುಖಾಂತರ ನಾವು ತುಂಬಾ ಸಲ ಫೋನ್ ಕಾಲಲ್ಲಿ ಮಾತಾಡ್ಕೊಳ್ತಾರೆ. ಅವಾಗ ಹಸಿದವನಿಗೆ ಅನ್ನ ಇಕ್ಕು ವಚನವನ್ನಲ್ಲ. ಯಾರಾದ್ರೂ ಹಸಿದವನ್ ಬಂದಾಗ ಅವನಿಗೆ ಊಟ ಕೊಡ್ಬೇಕು, ಅವನಿಗೆ ವಚನ ನೀಡಬಾರ್ದು. ಹಸಿದವನ್ ಫಸ್ಟ್ ಊಟ ಕೊಟ್ಬಿಟ್ಟು ಆಮೇಲೆ ಮಾತಾಡೋಣ ಅನ್ನೋ ಸಿದ್ಧಾಂತ ಲೋಕನಾಥ್ ಅವರು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರು ನಮ್ಮ SDMC ಶಾಲೆಯ ಅಧ್ಯಕ್ಷರಾದ ನಾನ್ ಸಮರ ಆತ್ಮೀಯ ಸ್ನೇಹಿತರು. ಅವ್ರ ಮುಖಾಂತರ ನಮ್ಮ ಸ್ನೇಹಿತರಾದ್ರು. ನಮಗೂ ಅವರ ಒಂದು ವಿಚಾರಗಳು, ಅವರ ಒಂದು ಸಮಾಜ ಸೇವೆ ನನಗೆ ತುಂಬಾನೇ ಇಷ್ಟ ಆಯ್ತು. ನಾನು ಯಾವುದೇ ಕಾರ್ಯಕ್ರಮಗಳಿಗೆ ಅಷ್ಟು ಸಲೀಸಾಗಿ ಹೋಗುವಂತ ವ್ಯಕ್ತಿ ಅಲ್ಲ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಗುಣಗಳು ನೋಡಿನೇ ನಾವರ ಒಂದು ಫ್ರೆಂಡ್ಶಿಪ್ ಮಾಡೋದು. ಇವತ್ತು ನನಗೆ ತುಂಬಾ ಖುಷಿ ಆಗುತ್ತೆ ಈ ಶುಭ ಸಂದರ್ಭದಲ್ಲಿ ನನ್ನ ಕರೆಸಿ ಒಂದೆರಡು ಮಾತಾಡಿ ಭಗವಂತನಲ್ಲಿ ಹೈದರಾಲಿ ದರ್ಗಾ ಅದು ಅಲ್ಲಾಹನ ಒಂದು ಆಶೀರ್ವಾದ, ಮುಳಬಾಗಿಲಿನ ಶ್ರೀ ಪ್ರಸಿದ್ಧ ಅರ್ಜುನ ಪ್ರತಿಷ್ಠಾಪನ ಆಂಜನೇಯ ಸ್ವಾಮಿ ದೇವಸ್ಥಾನದ ಆಂಜನೇಯ ಸ್ವಾಮಿ ಆಶೀರ್ವಾದ, ಕುರುಡುಮಲೆಯ ಏಕ ವಿಗ್ರಹ ಶಿಲೆ ನಮ್ಮ ಗಣಪತಿಯವರ ಎಲ್ಲ ಸಕಲ ಕೋಟಿ ದೇವಳ ಆಶೀರ್ವಾದ ನಿಮ್ಮ ಮೇಲಿದ್ದು ಒಳ್ಳೆ ಆರೋಗ್ಯ ಕೊಟ್ಟು ಅನೇಕ ಸಮಾಜ ಕಾರ್ಯಗಳನ್ನು ನೀವು ನೆರವೇರಿಸಿಕೊಂಡೋಗಿ ಮುಳಬಾಗಿಲಲ್ಲಿ ಉನ್ನತ ಸ್ಥಾನದಲ್ಲಿ ನೀನಿದ್ರೆ ನಿನ್ನ ಸ್ನೇಹಿತರಾಗಿ ನಾವೆಲ್ಲರೂ ಖುಷಿ ಪಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿದ್ದಕ್ಕೆ ನಿನಗೂ ಸಹ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. 100 ವರ್ಷ ಸುಖವಾಗಿ ಬಾಳು ನನ್ನ ಆತ್ಮೀಯ ಸ್ನೇಹಿತ ದುಬೈ ಲೋಕನಾಥ್. ಥ್ಯಾಂಕ್ ಯು. ಈ ಒಂದು ದಿವಸ ನಮ್ಮ ಚಡ್ಡಿ ದೋಸ್ತು ದುಬೈ ಲೋಕನಾಥ್ ಅವ್ರಿಗೆ ಹುಟ್ಟುಹಬ್ಬದ ದಿನಾಚರಣೆಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಏನು ಇವರ ಒಂದು ಹುಟ್ಟುಹಬ್ಬಕ್ಕೆ ಯಾವ ರೀತಿ ಮಾಡ್ತಾ ಇದೀವಿ ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಇವಾಗ ಇವರು 2002ರಲ್ಲಿ ನಾವು ಆವಾಗ ಬೇರೆ ಬೇರೆ ಆಗಿದ್ದು SLC ಬ್ಯಾಚ್ ನಮ್ದು. ಆಗ ಬೇರೆ ಆದಾಗಿಂದಲೂ 25 ವರ್ಷಗಳ ನಂತರ ನಾವು ಫೋನ್ ಕಾಂಟ್ಯಾಕ್ಟ್ ಮುಖಾಂತರ ನಾವು ಒಂದಾಗಿ ಆವಣಿಯಲ್ಲಿ ನಾವು ಗುರುವಂದನ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡು ಎಲ್ಲರೂ ಒಂದು ಸಮ್ಮುಖದಲ್ಲಿ ಮಾಡಿಕೊಂಡಿದ್ವು. ಅದೇ ರೀತಿಯಾಗಿ ನಾವು ಆವಣಿಯಲ್ಲಿ ಅನ್ನ ಸಂತರ್ಪಣೆ ಜಾತ್ರೆ, ಆವಣಿ ಜಾತ್ರೆಯಲ್ಲಿ ಅನ್ನ ಸಂತರ್ಪಣೆಯನ್ನು ಕೂಡ 4-5 ದಿವಸ ಜಾತ್ರೆ ನಡೆದಾಗೆಲ್ಲ ನಾವು ಮಾಡಿ ಅಲ್ಲಿಂದ ಇವರು ಒಂದು ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗಲೂ ಅಷ್ಟೇ ಇವ್ರ ಕಡೆಯಿಂದ ಏನು ಬೇಕು ಅಂದ್ರೂ ಕೂಡ ತಮ್ಮ ಎಲ್ಲರಿಗೂ ಸಹಾಯ ಕೂಡ ಮಾಡ್ತಾರೆ. ಇವರು ನಮ್ಮ ಕಡೆಯಿಂದ ಏನಾದರೂ ಆಗಲಿ ಸಹಾಯ ಮಾಡ್ತೀವಿ, ನಮ್ಮ ಮುಳಬಾಗಿಲು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು, ನಮ್ಗೆ ಯಾವುದೇ ಕಷ್ಟ ಬಂದರೂ ಕೂಡ ನಾವು ಇದೀವಿ ಅನ್ನೋ ಈ ಮಾಹಿತಿ ನಾನು ಕೊಟ್ಟು ಈ ದಿನ 25 ವರ್ಷಗಳ ನಂತರ ನಾವು ಇವರ ಹುಟ್ಟುಹಬ್ಬವನ್ನು ಫಸ್ಟ್ ದಿನ ಇವಾಗ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಏನೇ ಕಷ್ಟ ಬಂದ್ರು ಎಲ್ಲರೂ ಯಾರಿಗೇ ಆಗ್ಲಿ ನಾವಿದೀವಿ ಅಂತ ಇವರು ಒಂದು ಮಾತು ಕೊಟ್ಟಿದ್ದಾರೆ. ಆದ್ರಿಂದ
ಯಾವುದಕ್ಕಾದ್ರೂ ಆಗ್ಲಿ ಇವರಿದ್ದಾರೆ, ನಮ್ಮ ಸ್ನೇಹಿತ ದುಬೈ ಲೋಕ್ ಅಂತ, ಏನಾದ್ರಕ್ಕಾಗ್ಲಿ ನಮ್ಮನ್ನು ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಹ್ಯಾಪಿ ಶುಭ ದಿನ ಅಂತಾನೆ ಹೇಳಕ್ ಬಯಸ್ತೀನಿ. ನಮ್ಮ ತಾಲೂಕಿನ ಹುಡುಗ, ನಮ್ಮ ಪಕ್ಕದ ಗ್ರಾಮ ಹುಡುಗ ವಿದೇಶದಲ್ಲಿ ಹೋಗಿ 4 ಜನಕ್ಕೆ ಕೆಲಸ ಕೊಡ್ತಾ ಇರೋ ಜೊತೆಗೆ ಸಮಾಜ ಸೇವೆ ಏನಾದ್ರೂ ಮಾಡಬೇಕು ಸಾರ್ವಜನಿಕರಿಗೆ ಎಂದು ತನ್ನ ಗ್ರಾಮ ಅಲ್ಲದೆ ತಾಲೂಕಿನಗೂ ಸೇವೆ ಕೊಡ್ತಾ ಇದಾರಲ್ಲ, ಇದಕ್ಕೆ ಮೆಚ್ಕೋಬೇಕು. ನಿಮ್ಮ ಜನ್ಮದಿನದ ಶುಭಾಶಯಗಳನ್ನ. ಇದೇ ರೀತಿ ಇವರನ್ನ ದುಬೈ ಲೋಕ್ ಅಂತ ಕರೆದ್ರೆ ಗೊತ್ತಾಗುತ್ತೆ, ಬರೀ ಲೋಕನಾಥ್ ಅಂತ ಕರೆದ್ರೆ ಗೊತ್ತಾಗೋದಿಲ್ಲ. ಯಾಕೆ ಅಂತಂದ್ರೆ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರಿರೋದು ದುಬೈ ಲೋಕ್ ಅಂತ. ಮೊನ್ನೆ ನೋಡ್ತಾ ಇರ್ಬೋದು ನಾವು, ಒಂದು ನಮ್ಮ ದುಬೈಯಲ್ಲಿ ಏನಾದರೂ ಸ್ವಲ್ಪ ನಮ್ಮ ಜನರಿಗೆ ಹೆಚ್ಚು ಕಮ್ಮಿ ಆಗಿದ್ರೆ ತುಂಬಾ ಸಹಾಯ ಮಾಡಿದ್ದಾರೆ. ಅಲ್ಲಿನವ್ರಿಗೆ ನಮ್ಮ ದೇಶಕ್ಕೆ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅಲ್ಲಿ ಏನಾದ್ರೂ ನಮ್ಮ ದೇಶದ ಜನರಿಗೆ ಏನಾದ್ರೂ ಸಮಸ್ಯೆ ಆದ್ರೆ ನಮ್ಮ ದುಬೈ ಲೋಕ್ ಅಣ್ಣನಿಗೆ ಸಂಪರ್ಕ ಮಾಡಬಹುದು. ಅದೇ ರೀತಿ ಸಮಾಜಮುಖಿ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ನಾನು ಗಮನಿಸ್ತಾ ಇದ್ದೆ, ನಮ್ಮ ಅಣ್ಣ ಹೇಳ್ತಾ ಇದ್ರು, ಅವನಿ ದೇವಸ್ಥಾನಕ್ಕೆ ಕೆಲವೊಂದು ಬೇಕಾಗಿರೋ ವಿಗ್ರಹಗಳಾಗ್ಲಿ ಕೆಲವೊಂದನ್ನೆಲ್ಲ ಇಸ್ಕೊಟ್ಟಿದ್ದಾರೆ. ಇಂಥವ್ರಿಗೆ ಆರೋಗ್ಯ, ಆಯುಷು, ಸುಖ, ಶಾಂತಿ, ನೆಮ್ಮದಿ ಕೊಡ್ಲಿ ಎಂದು ಹಾರೈಸುತ್ತೇನೆ. ಅದೇ ರೀತಿ ಅವರು ಬರೀ ದುಬೈ ಜನರಿಗೆ ಕೆಲಸ ಕೊಟ್ಟರೆ ಸಾಲದು, ನಮ್ಮ ಮುಳಬಾಗಿಲಿನಲ್ಲಿ ಒಂದು ಫ್ಯಾಕ್ಟರಿಯನ್ನ ಓಪನ್ ಮಾಡಿದ್ರೆ ತುಂಬಾ ಖುಷಿ ಪಡ್ತೀನಿ ಅಣ್ಣ. ಯಾಕೆಂದ್ರೆ ಕೆಲಸ ಕಾರ್ಯಗಳು ಇಲ್ಲದೆ ಎಷ್ಟೋ ವಿದ್ಯಾವಂತರು ಬೇರೆ ಬೇರೆ ಕಡೆ ಹೋಗಿ ಡಿಗ್ರಿಗಳು, BComಗಳು, MComಗಳು ಮಾಡಿ PhDಗಳು ಮಾಡಿ ಕೆಲಸ ಇಲ್ಲದೆ ಇದ್ದಾರೆ ಎಷ್ಟೋ ಜನ. ಆದ್ರೆ ನೀವು ಒಂದು ಕನಸನ್ನ ಹೊತ್ಕೊಂಡು ವಿದೇಶಕ್ಕೆ ಹೋಗಿ ತಮ್ಮ ಒಂದು ಕಂಪನಿಯನ್ನ ಕಟ್ಟಿ ಬೇರೆ ಜನರಿಗೆ ಕೆಲಸ ಕೊಡ್ತಾ ಇದಾರಲ್ಲ, ತುಂಬಾ ಖುಷಿ ಆಗುತ್ತೆ. ನಮ್ಗೂ ನಮ್ಮ ಊರಿನ ಒಬ್ಬ ಅಣ್ಣ ವಿದೇಶದಲ್ಲಿ ಹೋಗಿ 4 ಜನಕ್ಕೆ ಕೆಲಸ ಕೊಡ್ತಾ ಇದಾರೆ, ನಮಗೂ ಖುಷಿ ಆಗುತ್ತೆ. ಅದೇ ರೀತಿ ಮುಲ್ಬಾಗ್ನಲ್ಲಿ ಒಂದು ಕಂಪನಿ ಅಥವಾ ಒಂದು ಫ್ಯಾಕ್ಟರಿ ಸ್ಥಾಪನೆ ಮಾಡಿದ್ರೆ ಒಂದು 1000 ಜನಕ್ಕೆ ಕೆಲಸ ಸಿಗ್ದಂಗೂ ಆಗುತ್ತೆ, ನಿಮ್ಮಿಂದ 4 ಜನ ಬೆಳ್ದಂಗ ಆಗುತ್ತೆ. ಅದಕ್ಕೆ ಈ ಎರಡೊಂದು ಮಾತು ನನ್ಗೆ ಅವಕಾಶ ಮಾಡಿಕೊದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಅದೇ ರೀತಿ ನಾನು ಇವರ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಒಂದು ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕೂಡ ಹಾಕಿದ್ದೆ, ಆದ್ರೆ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಇರ್ತಾರೆ. ತುಂಬಾ ಖುಷಿ ಆಯ್ತು. ಇದೇ ಊರಿನವರು, ನನ್ನ ಗ್ರಾಮದಲ್ಲಿ ಪಕ್ಕದ ಗ್ರಾಮದಲ್ಲಿ ಇರೋರು. ಮತ್ತೊಂದು ಸಾರಿ ಜನ್ಮದಿನದ ಶುಭಾಶಯಗಳನ್ನ. ಇದೇ ರೀತಿ ನಿಮ್ಮ ಕೆಲಸ ಕಾರ್ಯಗಳು ಇದೇ ರೀತಿ ಮುಂದುವರಿಸಿ, ನಿಮ್ಮ ಜೊತೆ ಸದಾ ಮುಳಬಾಗಿಲಿನ ಜನತೆಯರು ಇರ್ತಾರೆ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಭಾರತ್.